ಒಂದು ದೇಶದ ಆರ್ಥಿಕತೆ ಎಷ್ಟು ಸಬಲವಾಗಿದೆ ಅನ್ನೋದನ್ನ ಆ ದೇಶದ ಕರೆನ್ಸಿ ಸೂಚಿಸುತ್ತೆ. ಯಾವುದೇ ದೇಶದ ಕರೆನ್ಸಿ ಬಲಿಷ್ಠವಾಗಿದ್ದಷ್ಟು ಆ ದೇಶದ ಆರ್ಥಿಕತೆ ಪ್ರಬಲವಾಗಿದೆ ಅಂತ ಅರ್ಥ. ಆದರೆ ಅಂತಾರಾಷ್ಟ್ರೀಯ ಕೆಲ ವಿದ್ಯಮಾನಗಳಿಗೆ ಅನುಗುಣವಾಗಿ ಯಾವುದೇ ಕರೆನ್ಸಿಯ ಮೌಲ್ಯ ನಿರಂತರವಾಗಿ ಬದಲಾವಣೆಯಾಗ್ತಾ ಇರುತ್ತೆ. ಹೀಗಾಗಿ ಡಾಲರ್ ಎದುರು ತಮ್ಮ ಕರೆನ್ಸಿ ಮೌಲ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ಎಲ್ಲಾ ದೇಶಗಳು ಪ್ರಯತ್ನ ಪಡ್ತಾನೆ ಇರುತ್ತವೆ. ಆದ್ರೀಗ ಭಾರತದ ಕರೆನ್ಸಿಯಾದ ರೂಪಾಯಿ ನಿರಂತರವಾಗಿ ಕುಸಿತ ಕಾಣ್ತಿದೆ. ರೂಪಾಯಿ ಭಾರತದ ಅಧಿಕೃತ ಕರೆನ್ಸಿ. ನಮ್ಮ ಆರ್ಥಿಕತೆ ಪ್ರಬಲವಾಗಿರೋದ್ರಿಂದ ಡಾಲರ್ ಎದುರು ರೂಪಾಯಿ ಮೌಲ್ಯ ಹಾವು ಏಣಿ ಆಟ ಆಡಿದ್ರೂ ಅದರಿಂದ ದೇಶದ ಮೇಲೆ ಹೆಚ್ಚಿನ ಮಟ್ಟದ ಪರಿಣಾಮ ಬೀರಲ್ಲ ಅಂತಿದ್ರು. ಆದ್ರೀಗ ಆರ್ಥಿಕ ತಜ್ಞರು ತಲೆಕೆಡಿಸಿಕೊಳ್ಳಲೇಬೇಕಾದ ಬೆಳವಣಿಗೆ ನಡೀತಿದೆ. ಡಾಲರ್ ಎದುರು ರೂಪಾಯಿ ನಿರಂತರವಾಗಿ ಕುಸಿತ ಕಾಣ್ತಿದೆ. ಡಾಲರ್ ಎದುರು ಸಾರ್ವಕಾಲಿಕ ಪತನ ಕಂಡಿರೋ ಭಾರತೀಯ ರೂಪಾಯಿಯ ಮೌಲ್ಯ ಬರೋಬ್ಬರಿ 92 ರೂಪಾಯಿಗೆ ಕುಸಿದಿದೆ. ಹೀಗಾಗಿ ಎಲ್ಲಿ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಶತಕ ಬಾರಿಸಿಬಿಡುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಡಾಲರ್ ಎದುರು ರೂಪಾಯಿಯ ಮೌಲ್ಯ ಹಿಂದೆಂದೂ ಕಾಣದ ರೀತಿಯ ಪತನ ಕಾಣ್ತಿದೆ. ವಿದೇಶಿ ಕರೆನ್ಸಿಯ ವಿರುದ್ಧ ಮುಗ್ಗರಿಸ್ತಿರೋ ರೂಪಾಯಿಯ ಮೌಲ್ಯ ಈಗ ಸುಧಾರಿಸುತ್ತೆ, ಆಗ ಸುಧಾರಿಸುತ್ತೆ ಅಂತ ಕಾದಿದ್ದೇ ಬಂತು. ಆದ್ರೆ ಚೇತರಿಸಿಕೊಳ್ಳೋ ಮಾತು ಹಾಗಿರಲಿ. ಡಾಲರ್ ಎದುರು ರೂಪಾಯಿ ನಿರಂತರವಾಗಿ ಪಾತಾಳ ಸೇರ್ತಿದೆ. ಇದೇ ರೀತಿ ರೂಪಾಯಿಯ ಮೌಲ್ಯ ಕುಸಿತಗೊಂಡ್ರೆ $1ಗೆ ಬರೋಬ್ಬರಿ 100 ರೂಪಾಯಿ ಆಗಿಬಿಡುತ್ತಾ ಅನ್ನೋ ಗುಮಾನಿ ಕಾಡ್ತಿದೆ. ಒಂದ್ ವೇಳೆ ಡಾಲರ್ ಎದುರು $1 ಮೌಲ್ಯ 100 ರೂಪಾಯಿ ದಾಟಿದ್ರೆ ಅದರಿಂದ ಭಾರತೀಯ ಆರ್ಥಿಕತೆಯ ಮೇಲೂ ಕೂಡ ಕರಿಛಾಯೆ ಆವರಿಸೋ ಸಾಧ್ಯತೆ ಇರುತ್ತೆ. ಭಾರತದ ಆರ್ಥಿಕತೆ ಸದ್ಯ ಸುಸ್ಥಿತಿಯಲ್ಲಿದೆ. ಅನೇಕ ಕಾರಣಕ್ಕೆ ಈ ಹಿಂದೆ ಬಲಿಷ್ಠ ಅನ್ನಿಸಿಕೊಂಡಿದ್ದ ಎಷ್ಟೋ ದೇಶದ ಎಕಾನಮಿಗಳೇ ಇಂದು ತೂಗುಯ್ಯಾಲೆ ಆಡ್ತಾ ಇವೆ. ಇದಕ್ಕೆ ಜಾಗತಿಕವಾಗಿ ನಾನಾ ಕಾರಣಗಳಿವೆ. ಆದ್ರೆ ಇಷ್ಟೆಲ್ಲ ಸವಾಲುಗಳಿದ್ರೂ ಕೂಡ ಭಾರತದ ಆರ್ಥಿಕತೆ ಮಾತ್ರ ಒಂದರ್ಥದಲ್ಲಿ ಸ್ಥಿರವಾಗಿದೆ. ಈ ಹಣಕಾಸು ವರ್ಷದಲ್ಲೂ ಕೂಡ ಭಾರತ ನಿರೀಕ್ಷಿತ ಅಭಿವೃದ್ಧಿ ಸಾಧಿಸುತ್ತೆ. ಭಾರತದ GDP ಉತ್ತಮವಾಗಿ ಬೆಳವಣಿಗೆ ಹೊಂದುತ್ತೆ ಅಂತ ವಿಶ್ವ ಬ್ಯಾಂಕ್ ಸಹ ಭವಿಷ್ಯ ನುಡಿದಿದೆ. ಆದ್ರೀಗ ಡಾಲರ್ ಎದುರು ರೂಪಾಯಿಯ ಮೌಲ್ಯ ನಿರಂತರವಾಗಿ ಕುಸಿತ ಕಾಣ್ತಿರೋದು ಭಾರತದ ಆರ್ಥಿಕತೆಗೆ ಮುಳ್ಳಾಗಿ ಪರಿಣಮಿಸುತ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆ ಹಾಗೂ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಿಂದ ಸತತವಾಗಿ ಈಕ್ವಿಟಿ ಮಾರಾಟ ಮಾಡ್ತಿರೋದು ಈ ತೀವ್ರ ಕುಸಿತಕ್ಕೆ ಮುಖ್ಯ ಕಾರಣ ಎನ್ನಲಾಗ್ತಿದೆ. ಡಾಲರ್ ಇವತ್ತು ಒಂದರ್ಥದಲ್ಲಿ ಕರೆನ್ಸಿಗಳ ರಾಜ ಅನ್ನಿಸಿಕೊಂಡಿದೆ. ಕಾರಣ ಇಂದು ವಿಶ್ವದ ಬಹುತೇಕ ವ್ಯಾಪಾರ ವಹಿವಾಟು ನಡೀತಿರೋದು ಈ ಡಾಲರ್ ಮೂಲಕವೇ. ಚೀನಾ, ರಷ್ಯಾ ಮುಂತಾದ ದೇಶಗಳು ಪರಸ್ಪರ ವ್ಯಾಪಾರಕ್ಕೆ ತಮ್ಮದೇ ಆದ ಕರೆನ್ಸಿಯನ್ನ ಬಳಸ್ತಿವೆ. ಭಾರತ ಕೂಡ ಕೆಲ ದೇಶಗಳ ಜೊತೆಗೆ ತನ್ನದೇ ಆದ ಕರೆನ್ಸಿಯಲ್ಲಿ ವ್ಯವಹರಿಸ್ತಿದೆ. ಆದರೆ ಡಾಲರ್ಗೆ ಪರ್ಯಾಯವಾದ ಹಾಗೂ ಸರಿಸಮಾನವಾದ ಒಂದು ಕರೆನ್ಸಿ ವ್ಯವಹಾರದ ವ್ಯವಸ್ಥೆ ರೂಪಿಸುವುದು ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಭಾರತ ಡಾಲರ್ಗೆ ಪರ್ಯಾಯವಾದ ಒಂದು ಕರೆನ್ಸಿ ವ್ಯವಸ್ಥೆ ರೂಪಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆ ಹೊಂದಿದೆ. ಹೀಗಾಗಿ ಬ್ರಿಕ್ಸ್ ದೇಶಗಳು ಈ ಬಗ್ಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ರೂಪಿಸಿವೆ. ಆದರೆ ಆ ವ್ಯವಸ್ಥೆ ಇನ್ನೂ ಕೂಡ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಈ ನಡುವೆ ಡಾಲರ್ ಎದುರು ರೂಪಾಯಿ ಪಾತಾಳಕ್ಕೆ ಕುಸಿತಿರೋದು ಮತ್ತೊಂದು ಸವಾಲನ್ನ ಸೃಷ್ಟಿ ಮಾಡ್ತಿದೆ. ಅಷ್ಟಕ್ಕೂ ಡಾಲರ್ ಎದುರು ರೂಪಾಯಿಯ ಪತನಕ್ಕೆ ನಾನಾ ಕಾರಣಗಳೂ ಇವೆ. ಡಾಲರ್ ಎದುರು ರೂಪಾಯಿಯ ಅಪಮೌಲ್ಯಕ್ಕೆ ಮೊದಲ ಕಾರಣ ಜಾಗತಿಕವಾದ ರಾಜಕೀಯ ಉದ್ವಿಗ್ನತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳೋ ಕುರಿತು ನಿರಂತರವಾಗಿ ನೀಡ್ತಾ ಇರೋ ಹೇಳಿಕೆ ಹಾಗೂ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಹೇರೋಕೆ ಉದ್ದೇಶಿಸಿರೋ 10% ಟ್ಯಾರಿಫ್ನ ವಾರ್ನಿಂಗ್ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟಿನ ಆತಂಕ ಸೃಷ್ಟಿಸಿದೆ. ಈ ವ್ಯಾಪಾರ ಯುದ್ಧದ ಭೀತಿಯಿಂದಾಗಿ ಹೂಡಿಕೆದಾರರು ಅನೇಕ ಮಾರುಕಟ್ಟೆಗಳಿಂದ ಹಣವನ್ನ ಹಿಂಪಡೆಯುತ್ತಿದ್ದಾರೆ. ಆ ಹಣವನ್ನ ಚಿನ್ನ ಮುಂತಾದ ಅಮೂಲ್ಯ ಲೋಹಗಳ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಇನ್ನು ವಿದೇಶಿ ಬಂಡವಾಳದ ಹೊರಹರಿವು ಡಾಲರ್ ಎದುರು ರೂಪಾಯಿಯ ಮೌಲ್ಯ ಅಪಮೌಲ್ಯಕ್ಕೆ ಮತ್ತೊಂದು ಕಾರಣ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಿಂದ ನಿರಂತರವಾಗಿ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನ ಹೊರತೆಗೆಯುತ್ತಿದ್ದಾರೆ. ಜನವರಿ ತಿಂಗಳ ಮೊದಲ 20 ದಿನಗಳಲ್ಲಿಯೇ ಸುಮಾರು 29,000 ಕೋಟಿಗೂ ಅಧಿಕ ಹಣ ಮಾರುಕಟ್ಟೆಯಿಂದ ಹೊರಹೋಗಿದೆ. 2025ರಲ್ಲಿ ಸಾಕಷ್ಟು ಬಂಡವಾಳ ಹೊರಹರಿವಿನ ಬಳಿಕ 2026ರಲ್ಲೂ ಸಹ FPI ಈಕ್ವಿಟಿ ಮಾರಾಟ ಮುಂದುವರೆದಿದೆ. ಇದು ಕೂಡ ಭಾರತೀಯ ಕರೆನ್ಸಿ ಕುಸಿತಕ್ಕೆ ದೊಡ್ಡ ಕಾರಣವಾಗಿದೆ. ಇನ್ನು ಅಮೆರಿಕದ ಆರ್ಥಿಕ ನೀತಿ ಕೂಡ ರೂಪಾಯಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಅಮೆರಿಕದಲ್ಲಿನ ಹೆಚ್ಚಿನ ಟ್ರೆಜರಿ ಯೀಲ್ಡ್ಸ್
ಮತ್ತು ಬಲಿಷ್ಠವಾಗ್ತಿರೋ ಡಾಲರ್ನಿಂದ ಹೂಡಿಕೆದಾರರಿಗೆ ಡಾಲರ್ ಹೆಚ್ಚು ಸುರಕ್ಷಿತ ಅನ್ನೋ ಭಾವನೆ ಮೂಡ್ತಿದೆ. ಇದರಿಂದಾಗಿ ರೂಪಾಯಿಯಂತಹ ವಿಶ್ವದ ಅನೇಕ ಕರೆನ್ಸಿಗಳ ಮೇಲೆ ಒತ್ತಡ ನಿರಂತರವಾಗಿ ಹೆಚ್ಚಾಗ್ತಿದೆ. ಇನ್ನು ಕಚ್ಚಾ ತೈಲ ಮತ್ತು ಲೋಹಗಳ ಆಮದುದಾರರಿಂದ US ಡಾಲರ್ಗೆ ನಿರಂತರವಾದ ಬೇಡಿಕೆ ಇರೋದು ಕೂಡ ರೂಪಾಯಿಯ ಮೌಲ್ಯವನ್ನ ಮತ್ತಷ್ಟು ಕೆಳಕ್ಕೆ ತಳ್ತಾ ಇದೆ. ಇವೆಲ್ಲ ಕಾರಣಕ್ಕೆ ಡಾಲರ್ ಎದುರು ರೂಪಾಯಿ ಸಾರ್ವಕಾಲಿಕ ಪತನ ಕಾಣ್ತಿದೆ. ಆದರೆ ಈ ಸರ್ವ ಪತನವನ್ನ ತಡೆಯೋಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೆಲ ಕ್ರಮಗಳನ್ನ ಕೈಗೊಂಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ರೂಪಾಯಿಯ ಈ ಭೀಕರ ಕುಸಿತವನ್ನ ತಡೆಯೋಕೆ ಪ್ರಯತ್ನಿಸುತ್ತಿದ್ದು, ಸರ್ಕಾರಿ ಬ್ಯಾಂಕ್ಗಳ ಮೂಲಕ ಡಾಲರ್ ಮಾರಾಟ ಮಾಡೋ ಮೂಲಕ ಮಧ್ಯಪ್ರವೇಶಿಸಿದೆ. ಆದರೆ RBI ರೂಪಾಯಿಯನ್ನ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಹಿಡಿದಿಡೋ ಬದಲು ಮಾರುಕಟ್ಟೆಯಲ್ಲಿನ ದೊಡ್ಡ ಏರಿಳಿತವನ್ನ ನಿಯಂತ್ರಿಸೋಕೆ ಮಾತ್ರ ಪ್ರಯತ್ನಿಸುತ್ತಿದೆ ಅಂತ ಹಣಕಾಸು ತಜ್ಞರ ವಿಶ್ಲೇಷಣೆಯಾಗಿದೆ. ಹಾಗಾಗಿ ರೂಪಾಯಿಯ ಪತನವನ್ನ ತಡೆಯೋಕೆ RBIನ ಕ್ರಮಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತವೆ ಅನ್ನೋದು ಈಗ ಮೂಡ್ತಾ ಇರೋ ಪ್ರಶ್ನೆ. ಇನ್ನು ಡಾಲರ್ ಎದುರು ರೂಪಾಯಿ ನಿರಂತರವಾದ ಕುಸಿತ ಕಂಡ್ರೆ ಅದರ ನೇರ ಪರಿಣಾಮ ನಾಗರಿಕರ ಮೇಲಾಗುತ್ತೆ. ಯಾವುದೇ ದೇಶದ ಅಧಿಕೃತ ಕರೆನ್ಸಿ ನಿರಂತರವಾಗಿ ಅಪಮೌಲ್ಯಕ್ಕೆ ಒಳಗಾದ್ರೆ ಅದರ ನೇರ ಪರಿಣಾಮಗಳನ್ನು ಅನುಭವಿಸೋದು ಆ ದೇಶದ ನಾಗರಿಕರು. ಈಗಲೂ ಸಹ ಭಾರತದ ರೂಪಾಯಿಯ ಮೌಲ್ಯ ತೀವ್ರವಾದ ಕುಸಿತ ಕಂಡ್ರೆ ಅದರ ನೇರ ಪರಿಣಾಮವನ್ನ ಭಾರತೀಯ ನಾಗರಿಕರೇ ಅನುಭವಿಸಬೇಕಾಗುತ್ತೆ. ರೂಪಾಯಿಯ ಅಪಮೌಲ್ಯದಿಂದ ವಿದೇಶಿ ಪ್ರಯಾಣ, ವಿದೇಶದಲ್ಲಿ ಶಿಕ್ಷಣ ಕಲಿಕೆ ಇವೆಲ್ಲವೂ ಬಹಳಷ್ಟು ದುಬಾರಿಯಾಗುತ್ತೆ. ಜೊತೆಗೆ ಆಮದು ಮಾಡಿಕೊಳ್ಳೋ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ತೈಲ ಬೆಲೆ ಏರಿಕೆಯಾಗೋ ಸಾಧ್ಯತೆ ಹೆಚ್ಚಿದೆ. ಇದರಿಂದಾಗಿ ಈಗಾಗಲೇ RBI ನಿಯಂತ್ರಣದಲ್ಲಿಟ್ಟಿರೋ ದೇಶದ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗಬಹುದು. ಹಣದುಬ್ಬರ ಹೆಚ್ಚಳದಿಂದ ದಿನಬಳಕೆಯ ವಸ್ತುಗಳ ದರದ ಮೇಲೂ ನೇರವಾದ ಪರಿಣಾಮ ಉಂಟಾಗುತ್ತೆ. ಒಟ್ನಲ್ಲಿ US ಡಾಲರ್ ಎದುರು ಸತತ ಕುಸಿತ ಕಾಣ್ತಿರೋ ಭಾರತದ ರೂಪಾಯಿ ಶೀಘ್ರದಲ್ಲೇ 100 ರೂಪಾಯಿ ಗಡಿ ದಾಟಿದ್ರೂ ಆಶ್ಚರ್ಯವಿಲ್ಲ ಎನ್ನಲಾಗ್ತಿದೆ. ಆದರೆ ಈ ಮಹಾಪತನವನ್ನ ತಡೆಯೋಕೆ ಭಾರತೀಯ ಸರ್ಕಾರ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕ್ರಮಗಳು ಎಷ್ಟರ ಮಟ್ಟಿಗೆ ಸಹಾಯಕವಾಗುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.